ಲೋ ಮಗ, ಕುಂಟೆ 2,000 ಅಂದ್ರೂ ಎಕರೆಗೆ 80,000 ಆಯ್ತದೆ. ಈ ರೇಟು ಸುತ್ತಮುತ್ತ ಹತ್ತಳ್ಳಿ ಎಲ್ಲೆಲ್ಲ ಸಿಗ್ತದೆ. ಸುಮ್ಕೆ ಒಪ್ಕೊಳ್ಳ. ಆಗಲ್ಲ ಗೌಡ್ರೆ, ಕುಂಟೆಗೆ 2,500 ರೂಪಾಯಿ 1 ನಯ ಪೈಸೆ ಕಮ್ಮಿ ಆದ್ರೂ ನಾನ್ ಮಾರಕ್ಕಿಲ್ಲ ಗೌಡ್ರೆ. ನೋಡವನ್ನ ಯಾರಿಗಾರ ಮಾರ್ಕ ಹೋಗು. ಯಾಕೆ ಬಂದ ಇಲ್ಲಿ? ಇದು ನನ್ ಜಮೀನಿನ ಪತ್ರ. ನೀನ್ ಕೇಳಿದ್ಕಿಂತ ಗುಂಟೆಗೆ 100 ರೂಪಾಯಿ ಕಡಿಮೆ ಕೊಡು. ನನ್ ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನನ್ಗೆ ದುಡ್ಡು ಬೇಕು. 100 ಅಲ್ಲ, ಬಿಟ್ಟಿ ಕೊಡ್ತೀನಿ ಅಂದ್ರು ಬೇಡ. ಯಾಕೆ? ಊರಿಗೆ ನೀನ್ ಮಾಡಿರೋ ಉಪಕಾರಕ್ಕಪ್ಪ. ಜಮೀನಲ್ಲ, ನಿನ್ನ ಹತ್ರ ಒಂದು ಹುಲ್ ಕಡ್ಡಿನ ತಗೋಬಾರ್ದು ಅಂತ ಊರ್ ಜನ ಎಲ್ಲ ತೀರ್ಮಾನ ಮಾಡಿವಿ. ನನ್ ಮಕ್ಕಳ, ಬಿದ್ರೆ ಜುಟ್ಟು ಎದ್ರೆ ಕಾಲು ಜಾಡಿಸಿ ಒದಿತಾ ಇದ್ದಾಗ ನಾಯಿ ತರ ಬಾಲ ಮುದ್ರಕೊಂಡಿದ್ರಿ. ಈಗ ಮರ್ಯಾದಿಂದ ಬದುಕ್ಬೇಕು ಅಂದ್ರೆ ಕಂತ್ರಿ ನಾಯಿಗಳ ತರ ಕಚ್ಚಾಕ್ ಬರ್ತೀರಾ? ಇದಕ್ಕೆ ಕಂಡ್ರಲ್ಲ ಈ ದೇಶನೆಲ್ಲ ಪುಂಡ್ರು ಪೋಖ್ರಿಗಳು ರೌಡಿಗಳೆಲ್ಲ ಆಳ್ತಾ ಇರೋದು. ಒಂದ್ ತಿಳ್ಕೊಳ್ಳಿ, ಅವನ ಅಯ್ಯನ್ ನಿಮ್ಮೆಲ್ರ ಮುಂದೆ ಬದುಕಿ ತೋರಿಸ್ತೀನಲ್ಲೇ, ಬದುಕಿ ತೋರಿಸ್ತೀನಿ. ಹಾ, ಕೂತ್ಕೊಳ್ಳಿ. ಏನೇ ಟೆಸ್ಟ್ ಮಾಡಿದ್ರು ರಿಪೋರ್ಟ್ಸ್ ಎಲ್ಲ ಒಂದೇ. ಮಗು ನುಡ್ಸೋದು ತುಂಬಾ ಕಷ್ಟ. ಡಾಕ್ಟ್ರೆ, ನನ್ನ ಜೀವನದಲ್ಲಿ ಯಾರ ಹತ್ರನೂ ಏನನ್ನೂ ಬೇಡಲಿಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ಹೇಗಾದ್ರೂ ಮಾಡಿ ನನ್ನ ಮಗುನ ಉಳಿಸ್ಕೊಡಿ. ಸಮಾಧಾನ ಮಾಡ್ಕೊಳ್ಳಿ ಬಸವರಾಜ್. ನಾನಲ್ಲ, ಬೇರೆ ಯಾವ ಡಾಕ್ಟ್ರಿಂದಲೂ ನಿಮ್ ಮಗನ ಉಳ್ಸಕ್ ಸಾಧ್ಯ ಇಲ್ಲ. ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ತಕ್ಷಣ ಕರ್ಕೊಂಡ್ ಬನ್ನಿ. ಈಗ ನಿಮ್ ಮಗು ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ, ನಿಮ್ಮ ಪ್ರೀತಿ, ಆರೈಕೆ. ಪಾಪ ಬೇಗ ಬಾ. ನಿಲ್ಸಪ್ಪ, ನಡಿ ಬಾ ಬೇಗ. ನೀವು ನಡೀರಿ, ನಾ ಬರ್ತೀನಿ. ಶಕ್ಕಮ್ಮ, ಮಗು ಹೆಂಗೈತಮ್ಮ? ಬಸ್ಸಿಗೆ ಟೈಮ್ ಆಗ್ತದೆ. ಅಲ್ಲ ರೀ, ಶಕ್ಕು ಅಂತೆ ಶಕ್ಕು. ನನ್ನ ಮಾತ್ ಮೀರ್ ಮನೆ ಬಿಟ್ಟು ಬಂದಾಗ್ಲೇ ನನ್ನ ಮಗಳು ನನ್ನ ಪಾಲಿಗೆ ಸತ್ ಹೋದ್ಲು. ನಡಿಯ. ಅಮ್ಮ, ನನ್ ಜೀಪ್ ಹೆಂಗಿತ್ತು ಹೆಂಗಾಯ್ತು ನೋಡ್ಲಾ. ಅಯ್ಯೋ, ಎಡ್ತಿನ್ ಡೈವರ್ಸ್ ಕೊಟ್ಮೇಲೆ ಅವಳು ಹೆಂಗಿದ್ರೇನು ಯಾರೊಂದಿದ್ರೇನು ಬಿಡೋಣ. ಈ ಬ್ಲೂ ಫಿಲ್ಮ್ ಅಂದ್ರೆ ಅನ್ಲ, ನೀ ಇಲ್ದೇ ಇದ್ದಾಗ ರಂಗ ನಿಮ್ ಮನೆಗ್ ಬಂದು ಹೋಯ್ತಾನಲ್ಲ ಅದಿಯಾ. ಬೋಸಿ ಮಾದ, ಒಂದ್ 10 ಇಡ್ಲಿ ಕಟ್ಲಾ. ಉದ್ರಿಗಿದ್ರಿ ಇಲ್ಲ, ಕೈ ಮೇಲೆ ಕಾಸು, ಬಾಯಿ ಮೇಲೆ ದೋರೆ. ಅದಪ್ಪ ವ್ಯಾಪಾರ ಅಂದ್ರೆ. ಮಾಯನ್ ನಿಯತ್ತಿಂದ ಬಾಳೋರಿಗೆ ಕಾಲನೇ ಇಲ್ಲ ಕಡ್ಲ. ಲೇ, ಎಲ್ರು ನನ್ನ ಪರಿಸ್ಥಿತಿ ನೋಡಿ ನಗ್ತೀರ ನನ್ನ ಮಕ್ಕಳ. ಒಳ್ಳೆಯವನಾಗ್ಬೇಕು ಅಂತ ಮಾಡಿದ್ದೀನಿ. ನನ್ ಮಗನೇ, ಹೋಟ್ಲಿಡಕ್ ದುಡ್ಡು ಕೊಟ್ಟಿದ್ದೆ ನಾನು. ಈಗ 10 ಇಡ್ಲಿಗೆ ನನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಕೊಡ್ತೀಯಾ ಇಲ್ಲ ಎಲ್ಲ ತಗೊಂಡ್ ಹೋಗ್ಲಾ? ತಪ್ಪಾಯ್ತಣ್ಣ, ಕೊಡ್ತೀನಿ. ಹಾ, ಇಡ್ಲಿ ತಂದಿದ್ದೀನಿ, ತಿನ್ನು. ಇನ್ನೊಬ್ರ ಮೇಲೆ ದೌರ್ಜನ್ಯ ಮಾಡಿ ತಂದಿರೋದಾದ್ರೆ ನಾನ್ ತಿನ್ನಲ್ಲ. ಯಾಕೆಂದ್ರೆ ನನಗೆ ದುಡ್ಡು ತಿಂದೆ ಅಭ್ಯಾಸ. ಶಿವಣ್ಣ, ನನ್ಗೇನಾದ್ರೂ ಒಂದ್ ಕೆಲ್ಸ ಇದ್ರೆ ಕೊಡಪ್ಪ. ನೀನ್ ಕೆಲ್ಸ ಮಾಡ್ತೀಯಾ? ನೋಡ ಬಗ್ಸ್ ದುಡಿಯೋದು ಬಂದು ಕಡ್ಕೊಂಡ್ ಎಲ್ರನ್ನು ಎದುರ್ಸಂಗಲ್ಲ. ತಮಾಷೆ ಮಾಡ್ಬೇಡ, ಸುಮ್ನೆ ಹೋಗಪ್ಪ.
ನಿಮ್ ಮಾಲೆ ಮನೇಲಿ ಏನಾದ್ರು ಒಂದು ಕೆಲಸ ಇದ್ರೆ ಕೊಡೋಣ. ಕೆಲ್ಸ ಇಲ್ಲಪ್ಪ, ಬೇರೆ ಕಡೆ ನೋಡ್ಕೊ. ಇಲ್ಲಿರೋರ್ಗೆ ಕೆಲಸ ಇಲ್ಲ, ನೀನ್ ಬೇರೆ ಕೆಲಸ ಮಾಡ್ತೀಯ. ನಿಮ್ಮಂತವ್ರೆಲ್ಲ ಕೆಲಸ ಮಾಡೋಂಗಿದ್ರೆ ನಮ್ ದೇಶ ಹಿಂಗ್ಯಾಕ್ ಆಗ್ತಾ ಇತ್ತು. ಲೋಕೇಶಣ್ಣ, ತುಂಬಾ ಕಷ್ಟದಲ್ಲಿದ್ದೀನಿ, ಏನಾದ್ರು ಒಂದು ಕೆಲಸ ಇದ್ರೆ ಕೊಡ. ನೀನ್ ಕೆಲಸ ಮಾಡ್ತೀಯ? ನಿನ್ನಂತವನಿಗೆ ತರ ಕೆಲಸ ಲಾಯಕ್ಕಿಲ್ಲ. ಅವತ್ ನೀನ್ ಮಾಡಿದ ಗಲಾಟೆಯಿಂದ ನಷ್ಟ ಇನ್ನೂ ನನ್ ಕೈ ತುಂಬಾ ಕಾಯ್ತಾ ಇಲ್ಲ. ಇನ್ನೊಂದು ನೀನ್ ಕೆಲಸ ಕೊಟ್ಬಿಟ್ರೆ ನಾನ್ ಮುಳುಗೋದಂಗೆ. ಹೋಗ ಯಾಕಡೆ ಕೆಲಸ ಮಾಡ್ತಾನೆ ತಲೆ ಹೋದ್ರೆ ನೀನ್ ಬೇರೆ ಬಾಳ ಹಣ ಕೊಡ್ತೀನಿ. ಇದ್ಕೊಳ್ಳ. ಗುರಿ ಇಡಕ್ ತಲೆನೇ ಬೇಕಾಗಿತ್ತಣ್ಣ. ಯಾವ್ದಾರ ಅಕ್ಕಿ ಪಕ್ಷಿ ಗುರಿ ಇಡೋಣ ಬೇಡ. ಮಲ್ಲಣ್ಣ, ಒಂದ್ 500 ರೂಪಾಯಿ ಇದ್ರೆ ಕೊಡಯ್ಯ, ಮತ್ತೆ ವಾಪಸ್ ಕೊಡ್ತೀನಿ. ಆಯ್ತು, ಕೊಡ್ತೀನಿ. ನಾ ಹೇಳ್ದಂಗ್ ಮಾಡ್ತೀಯಾ? ನನ್ ಮಗುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅದೇನು ಅಂತ ಹೇಳೋಣ. ಹಂಗಾರೆ ಒಂದ್ ಕೆಲ್ಸ ಮಾಡು, ಮೀಸೆ ತೆಗ್ಸ್ಬಿಡು. ತಿಪ್ಪೇಸಿ ತೆಗಿಬಾರ್ಲ? ಆಯ್ತಣ್ಣ. ಮಗು ಹಾಲು ತಂದಿದ್ದೀನಿ, ಅದರ ಜೊತೆ ಅಕ್ಕಿ ಬೇಳೆನೂ ಇದೆ. ಒಂದ್ ನಿಮಿಷ, ಇದು ನಿನಗೆ. ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಪ್ರೀತಿಸೋದಕ್ಕಲ್ಲ. ಅಲ್ಲೋಡ್ಲಾ, ಚಿಕ್ಕರಂಗಣ್ಣ ಬರ್ತೈತೆ. ಏನಂದ್ರೆ? ಏನೇ ಚಿಕ್ಕರಂಗ ಬರ್ತಾವೆ. ಏನ್ ಮಾಡಿದ್ರು ನಾಯಿ ಬಾಲ ಡೊಂಕು ಅಲ್ವನ್ಲ? ಪಾಪ ಎಲ್ಲಿ ಕಾಣ್ಲಿಲ್ಲ? ಏನ್ ಹೆಂಡತಿ ಮನೆಗೆ ಹೋಗಿದ್ದು? ಬಸಣ್ಣ ಒಳ್ಳೆಯವನ ಅನ್ನಲ್ಲ, ಇನ್ನೇನು ಹೆಂಡತಿ ಕರ್ಕೊಂಬರತ್ತಾನೆ. ಬಸಣ್ಣ ಒಳ್ಳೆಯವನದ್ದಪ್ಪ, ನನ್ನ ಹೆಂಡತಿ ಆಳೋಗೋದಲ್ಲ. ಅಂತದೇನಾಯ್ತಲ್ಲ? ಇನ್ನೇನ್ಲ ತಿಂಗ್ಳನ್ಗಟ್ಲೆ ಅವಳನ್ನ ಅಳ್ಬಿಟ್ಬಿಟ್ಟು ನಾನು ಇಲ್ಲೇ ಇದ್ರೆ ಅವಳು ತಾನೆ ಇನ್ನೇನ್ ಮಾಡಿ ಹೇಳು. ಇದಾಕ್ಲಾ ಟೀ ಮಡಿಕ ಹಿಂಗ್ ಕುಂತಿದ್ಯಾ? ಅಯ್ಯೋ, ಹೆಂಗ್ ಕುಡಿಯವ ಅಂತ ಯೋಚನೆ ಮಾಡ್ತಾ ಇದೀನಿ ಕಾಲ. ಇದ್ನ ಹಿಂಗ್ ತಗೊಳ್ಳೋದು, ಹಿಂಗ್ ಇಟ್ಕೊಳ್ಳೋದು, ಹಿಂಗ್ ಕುಡ್ಕೊಳ್ಳೋದು. ಇದ್ಯಾಕ್ಲಾ ಅದ್ರೊಳಗ್ ಜಿರ್ಲೆ ಬಿದ್ದು ಕಳೆ ಮಾಡುತ್ತದೆ. ಜೈಲಿಂದ ಯಾವಾಗ ಬಂದೆ? ಇವತ್ತು. ಹೆಂಗಿತ್ತಣ್ಣ ಜೈಲ್ವಾಸ? ಬರೀ ಮಾತಾಕೆ ನೇರವಾಗಿ ನೋಡಿದ್ರಂತೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನನ್ ಮಕ್ಕಳ್ರ ಎಲ್ರು ಸುಳ್ಳೇಳಿ ನನ್ನೇ ಜೈಲಿಗೆ ಕಳಿಸ್ತೀರಾ? ಅದೇ ಜೈಲ್ಗೆ ಊರ್ನಲ್ಲಿರೋರೆಲ್ಲ ಕಳಿಸ್ತೀನಿ ನೋಡ್ರಲ್ಲ. ಮಗು ಬಹಳ ಸೀರಿಯಸ್ ಆಗಿದೆ, ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಒಳ್ಳೇದು ಅನ್ಸುತ್ತೆ. ನನಗೆ ಸೊಸೈಟಿ ತಗೊಂಡು ಸಾಮಾನ್ಯ ಇರ್ತಾನೆ ಹೇಳ್ತಿದ್ದೆಯಾ? ಆ 2020 ಗೊಬ್ಬರ ಸ್ವಲ್ಪ ಹಾಕಿಸ್ಬಿಡು. ಮಗುಗೆ ಹುಷಾರಿಲ್ಲ, ತುಂಬಾ ಸೀರಿಯಸ್ ಆಗಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಹಣ ಕೊಟ್ರೆ ಖಂಡಿತ ನಿಮ್ ಹಣ ವಾಪಸ್ ಕೊಡ್ತೀನಿ.
ಈಗ ದಯಮಾಡಿ ನೀವಿಲ್ಲ ಅನ್ಬೇಡಿ. ಬೇಕಾದ್ರೆ ನನ್ನ ಹೊಲ ಮನೆ ಎಲ್ಲ ನಿಮಗೆ ಕೊಟ್ಬಿಡ್ತೀನಿ. ಈಗ ನೀವು ನನಗೆ ಸಹಾಯ ಮಾಡಿದ್ರೆ ನನ್ನ ಮಗುನ ಸ್ವಲ್ಪ ದಿನನಾದ್ರೂ ಉಳಿಸಿದ ಪುಣ್ಯ ನಿಮಗ್ ಬರುತ್ತೆ. ನನ್ನ ಮಗಳೇ ಸತ್ತೋದ್ಲು ಅನ್ಕೊಂಡಿರ್ಬೇಕಾದ್ರೆ ನಿನ್ನ ಮಗು ಉಳಿದ್ರೆ ಎಷ್ಟು ಸತ್ರೆ ಎಷ್ಟು? ನೀನ್ ನನಗೆ ನನ್ನ ಮನತನಕ್ಕೆ ಮಾಡಿರೋ ಅವಮಾನಕ್ಕೆ ದುಡ್ಡಲ್ಲ, ಸತ್ ಮೇಲೆ ಹೆಣದ ಬಾಯಿಗೆ ಹಾಕಕ್ಕೆ ಒಂದ್ ಹಿಡಿ ಅಕ್ಕಿರೋ ಕೊಡಕ್ಕಿಲ್ಲ. ನಡೀರ ಒಳಕ್ಕೆ. ನಿಂಗ್ ಬೇರೆ ಹೇಳ್ಬೇಕೇನೆ, ನಡಿ ಒಳಕ್ಕೆ. ಓಹೋ, ಜಗತ್ನೇ ಆಳ್ತೀನಿ ಅಂತ ಇದ್ದವರೆಗೆ ಇಂಥ ಗತಿ ಬರಬಾರ್ದಾಗಿತ್ತು. ನಿನ್ ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ದುಡ್ಡು ತಾನೇ ಬೇಕು. ಎಷ್ಟ್ ಬೇಕು? ಒಂದೇ 1,000 ಕೊಡ್ಲಾ? ನಿನ್ನ ಉಪಕಾರ ನಾನು ಸಾಯೋವರೆಗೂ ಮರೆಯಕ್ಕಿಲ್ಲ. ಓಯ್ ನಂಜಪ್ಪ, ಭದ್ರಾ ಬನ್ರ ಇಲ್ಲಿ. ಬಸವ 1,000 ರೂಪಾಯಿ ಕೇಳ್ತಾ ಇದ್ದಾನೆ, ನಾನ್ ಕೊಡ್ತಾ ಇದ್ದೀನಿ. ಯಾವ್ದಕ್ಕೂ ಸಾಕ್ಷಿ ಇರ್ಲಿ ಅಂತ ನಿಮ್ಮನ್ ಕರೆದಿದ್ದು. ನಾನ್ 1,000 ಕೊಟ್ರೆ ನೀನೇನ್ ಕೊಡ್ತೀಯ? ಏನ್ ಬೇಕು ಕೇಳ? ನಿನ್ ಮನೇಲಿ ಇದ್ದಾಳಲ್ಲ, ಅವಳನ್ನ ಕಳಿಸ್ಕೊಡು. ನೀನ್ ಮಾತ್ರ ಊರಲ್ಲಿರೋ ಹೆಂಗಸ್ನೆಲ್ಲ ಕೇಳ್ಬೋದು, ಇವನ್ ಕೇಳಿ ತಪ್ಪ? ಸುಮ್ಮನೆ ನಿಂತ್ಕೊಳ್ಳ ಕಂಡಿದ್ದೀನಿ. ದೊಡ್ಡ ಶ್ರೀರಾಮಚಂದ್ರ ಇವನು. ನಿನ್ನಿಂದ ಊರವರೆಲ್ಲ ತಲೆ ತೆಗ್ದಂಗಾಯ್ತು. ಏನ್ ನೋಡ್ತೀಯ? ಹೋಗಯ್ಯ, ಹೋಗಯ್ಯ. ನನ್ ಮೇಲೆ ಕೈ ಮಾಡ್ತೀಯಲ್ಲ, ಹೋಗ ಅವನ್ ಮೇಲೆ ತೋರ್ಸು ನಿನ್ ಪೌರುಸನ. ನಿನ್ ಮಗಳನ್ನ ಅವನ್ ಮನೆಗೆ ಕಳಿಸ್ಬಿಟ್ಟು ಮರ್ಯಾದಸ್ಥನ್ ತರ ನಡ್ಕಂತ ಇದೆಯಲ್ಲ, ನಾಚಿಕೆ ಹಾಕಿಲ್ಲ ನಿಂಗೆ? ನನ್ನೊಂತನಾಗಿದ್ರೆ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತಿದ್ದೆ. ಇದೊಂದು ಊರು, ನೀವೆಲ್ಲ ಗಂಡಸ್ರು. ನಿನ್ ಜನ್ಮ ಕಲ್ತು ಹೋಗಿ ನೀವೆಲ್ಲರೂ ಸೀರೆ ಉಟ್ಕೊಳ್ಳಿ.